ಬೆಂಗಳೂರು ಗಣೇಶ ಉತ್ಸವ 2025 ಇದು ಕೇವಲ ಹಬ್ಬವಲ್ಲ, ಹೊಸ ಅನುಭವ. 63ನೇ ಆವೃತ್ತಿಯ ಬೆಂಗಳೂರು ಗಣೇಶ ಉತ್ಸವಕ್ಕೆ ಸಕಲ ಸಿದ್ಧತೆ. ಭಕ್ತಿ, ಸಂಗೀತ, ಆಹಾರ ಮತ್ತು ಸಂಸ್ಕೃತಿಯ ವೈಭವೋಪೇತ ಸಂಭ್ರಮ. 63ನೇ ವರ್ಷದ ಬೆಂಗಳೂರು ಗಣೇಶ ಉತ್ಸವದಲ್ಲಿ ಸಂಗೀತ ದಿಗ್ಗಜರು, ಸಮಕಾಲೀನ ತಾರೆಯರು, ಪರಂಪರೆ ಮತ್ತು ಸಂಸ್ಕೃತಿಯ ಮಿಲನ. ಕ್ರೇಜಿ ಸ್ಟಾರ್ ರವಿಚಂದ್ರನ್, ವಿಜಯ್ ಪ್ರಕಾಶ್, ರಘು ದೀಕ್ಷಿತ್, ರಾಜೇಶ್ ಕೃಷ್ಣನ್, ವಿಜಯ್ ಯೇಸುದಾಸ್ ಮುಂತಾದ ಕಲಾವಿದರು ಭಾಗಿ. 11 ದಿನಗಳ ಸಂಭ್ರಮಾಚರಣೆ, 2 ಸ್ಥಳಗಳಲ್ಲಿ ಕಾರ್ಯಕ್ರಮ, 50ಕ್ಕೂ ಹೆಚ್ಚು ಕಲಾವಿದರು. ಜೊತೆಗೆ ಬೆಂಗಳೂರಿನ ಸ್ಫೂರ್ತಿ ಗುರುವಾರ ಆಗಸ್ಟ್ 21, 2025 ಬಹುನಿರೀಕ್ಷಿತ ಬೆಂಗಳೂರು ಗಣೇಶ ಉತ್ಸವ ವಿಜಯು ಮತ್ತೊಮ್ಮೆ ಬಂದಿದೆ. ಶ್ರೀ ವಿದ್ಯಾರಣ್ಯ ಯುವಕ ಸಂಘದಿಂದ ಆಯೋಜಿತವಾಗುವ ಈ ಪ್ರಸಿದ್ಧ ಗಣೇಶೋತ್ಸವ ಇದೀಗ 63ನೇ ವರ್ಷಕ್ಕೆ ಕಾಲಿಟ್ಟಿದ್ದು, ಈ ತಿಂಗಳು ಅದ್ದೂರಿ ಆಚರಣೆಗೆ ವೇದಿಕೆ ಸಜ್ಜಾಗಿದೆ. ಆಗಸ್ಟ್ 27ರಿಂದ ಸೆಪ್ಟೆಂಬರ್ 6, 2025 ನಡೆಯುವ ಉತ್ಸವದಲ್ಲಿ ಮತ್ತೊಮ್ಮೆ ಭಕ್ತಿ, ಸಂಗೀತ, ಕಲೆ, ಆಹಾರ ಹಾಗೂ ಸಂಸ್ಕೃತಿಯ ಮೆರವಣಿಗೆ ನಡೆಸಲು ಬೆಂಗಳೂರು ಸಿದ್ಧಗೊಂಡಿದೆ. ಇತ್ತೀಚಿನ ವರ್ಷಗಳಲ್ಲಿ ಬೆಂಗಳೂರು ಗಣೇಶ ಉತ್ಸವವು ದಕ್ಷಿಣ ಭಾರತದ ಅತ್ಯಂತ ಪ್ರಮುಖ ಸಾಂಸ್ಕೃತಿಕ ಹಬ್ಬವಾಗಿ ಮಾರ್ಪಟ್ಟಿದ್ದು, ವಿಶಿಷ್ಟವಾದ ಆಧ್ಯಾತ್ಮಿಕ ಹಾಗೂ ಕಲಾತ್ಮಕ ಅನುಭೂತಿಯನ್ನು ಪಡೆಯಲು ಸಾವಿರಾರು ಜನರು ಆಗಮಿಸುತ್ತಿದ್ದಾರೆ. ನಮ್ಮ ವಿಸರ್ಜನೆ ಪ್ರಶ್ನೆಯಲ್ಲಿ ಆಲ್ಮೋಸ್ಟ್ ಒಂದು 15ರಿಂದ 20 ವೇರಿಯಸ್ ಫೋಕ್ ಆರ್ಟಿಸ್ಟ್ ಫ್ರಮ್ ಅಕ್ರಾಸ್ ಕಂಟ್ರಿ, ರೈಟ್ ಫ್ರಮ್ ರಾಜಸ್ಥಾನ್, ಪಂಜಾಬ್, ಕಲ್ಕಟ್ಟ, ಒಡಿಶಾ ಎಲ್ಲಿಂದಾನು ಬರ್ತಾ ಇದ್ದಾರೆ. ಅವ್ರದ್ದೆಲ್ಲ ಕಾರ್ಯಕ್ರಮ ಇರುತ್ತೆ. ಅದಾಗಿ ಗಣಪತಿ ವಿಸರ್ಜನೆ ಆಗುತ್ತೆ. ಸೊ ಇದಿಷ್ಟು ಈ ವರ್ಷದ ಕಾರ್ಯಕ್ರಮ. ಇದಲ್ಲದೆ ವಿಶೇಷ ಪೂಜೆಗಳು ಭಾಳ ಇರುತ್ತೆ. ಸೊ ನಿಮ್ಮ ಮೂಲಕ ಎಲ್ಲ ಜನಕ್ಕೂ ಇನ್ವೈಟ್ ಮಾಡೋಣ ಅಂತ ಕೇಳ್ಕೊತೀವಿ. ಸೊ ಮುಂದೋಗ್ತಾ ಫಸ್ಟ್ ನಾನು ಐ ರಿಕ್ವೆಸ್ಟ್ ರಾಜೇಶ್ ಟು ಸೇ ಫ್ಯೂ ವರ್ಡ್ಸ್. ರಾಜೇಶ್ ಬಗ್ಗೆ ಒಂದು 2 ವಿಷಯ ಹೇಳಬೇಕು ಅಂತಂದರೆ, ನಮ್ಮ ಸಂಘದ ರಾಜೇಶ್ನ ಒಡನಾಟ ಆಲ್ಮೋಸ್ಟ್ 3 ದಶಕಗಳು, 90s, ಅರ್ಲಿ 90ಸಿಂದ ಇವತ್ತವರೆಗೂ ದ ಯಂಗೆಸ್ಟ್ ರಾಜೇಶ್ ಕೃಷ್ಣನ್ ಇವತ್ತೂ ನಮ್ಮ ಜೊತೆ ಇದ್ದಾರೆ. ಈಸ್ ಮೋರ್ ಲೈಕ್ ಎ ಫ್ಯಾಮಿಲಿ ಟು ಅಸ್. ಬಿಜು ಒಂಥರ ಫ್ಯಾಮಿಲಿ ಮೆಂಬರ್ ಅಂತಲೇ ರಾಜೇಶ್ನ ಹೇಳ್ಬೋದು. ಗಣೇಶೋತ್ಸವ ಅಂತ ಹೇಳಿದ ತಕ್ಷಣವೇ ಅದು ಒಂಥರ ಇಟ್ಸ್ ಐ ಥಿಂಕ್ ದ ಬೆಸ್ಟ್ ಪ್ಯಾಕೇಜಿಂಗ್ ಆಫ್ ಆಲ್ ದ ಮ್ಯೂಸಿಕಲ್ ಎನರ್ಜಿ ದಟ್ ವಿ ಹ್ಯಾವ್ ಇನ್ ಅವರ್ ಸ್ಟೇಟ್. ಜೊತೆಗೆ ಬೇರೆ ಬೇರೆ ಪ್ರಾಂತಗಳಿಂದ ಕೂಡ ಬರುವಂತಹ ಕಲಾವಿದರು, ಸಂಗೀತಗಾರರು, ನೃತ್ಯಗಾರರು ಎಲ್ರಿಗೂ ಒಂದು ಒಳ್ಳೆಯ ಉತ್ಕೃಷ್ಟವಾದ ಒಂದು ಪ್ಲ್ಯಾಟ್ಫಾರ್ಮ್ ಇದು. ಅದ್ರ ಬಗ್ಗೆ 2 ಮಾತಿಲ್ಲ. ದಟ್ ಹ್ಯಾಸ್ ಬೀನ್ ಪ್ರೋವನ್ ಓವರ್ ದಿ ಇಯರ್ಸ್. ಸೊ ಈ ಬಾರಿನೂ ಆಫ್ಟರ್ ಅ ಲಾಂಗ್ ಟೈಮ್ ಯು ಆರ್ ಬ್ಯಾಕ್ ಟು ದಿ ಮೇನ್ ವೆನ್ಯೂ, ವಿಚ್ ಈಸ್ ಎಕ್ಸೈಟಿಂಗ್. ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸ್, ಯಾಕಂದರೆ ಅಲ್ಲಿ we missed performing there over the years, so after some time, after a gap, we are performing there. So hagagi all of us are looking forward to doing the show there. ವಿಶೇಷ ಏನು ಅಂದರೆ ಒಂದೊಂದು ಕಲಾವಿದ ಕೂಡ ಅವ್ರದ್ದೇ ಆದಂತಹ ಸೊಗಡನ್ನು, ಅವ್ರದ್ದೇ ಆದಂತಹ ಅಸ್ತಿತ್ವವನ್ನು ಅಲ್ಲಿ ತಂದುಕೊಡೋದಕ್ಕೆ ಅದೊಂದು ಅವಕಾಶ ಅದು. ಸೊ ಹಾಗಾಗಿ looking forward to it, and all the best to this year's. Hello, namaskara. Thank you, Nandishi, for having me again. It's always been a festival that has had such a big name, and with the best of performers from all over the south of India as well, especially from Karnataka, and Bangalore being the city, the vibrant city that it is. It's one festival that I think brings in a lot of musical and dance and all forms together into one festival. And this year I'm excited, nervous, and and I'm glad with all my brothers who I've not seen for a long time that we're going to be at least in the same venue performing. So I'm really excited, and thank you once again, Nadishji, and the best happen to all the days of music and dance and all that stuff, and the entire festival. So thank you. ಧನ್ಯವಾದಗಳು. ತಾವೆಲ್ಲರೂ ತಮ್ಮ ಸಮಯವನ್ನು ಇದಕ್ಕೆ ನೀಡಿದ್ದೀರಾ. ಯಾಕಂದರೆ ಇಂಥ ಒಂದು ಉತ್ಸವ ನಿಮ್ಮೆಲ್ಲರ ಸಹಕಾರ, ಪ್ರೋತ್ಸಾಹ ಇಲ್ಲದೆ ಈ ಮಟ್ಟಕ್ಕೆ ಬೆಳೆಯಲಿಕ್ಕೂ ಸಾಧ್ಯವಿಲ್ಲ. ಇನ್ನು ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳಿಬೇಕು ಅಂದರೆ ನಿಮ್ಮೆಲ್ಲರ ಸಹಕಾರ ಬೇಕು. ಹಾಗಾಗಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, very happy to see my brother, friend Vijay Yasudas specially come for the press meet. Thank you for coming. Of course,
ದ ಲೆಜೆಂಡ್ರಿ ಯೇಸುದಾಸ್ ಅವರ ಸುಪುತ್ರರು ಆ್ಯಂಡ್ ಅದ್ಭುತವಾದ ಗಾಯಕರು ಕೂಡ. ಸೊ ಇಟ್ಸ್ ಸಚ್ ಅ ಪ್ಲೆಜರ್ ಟು ಹ್ಯಾವ್ ಯು ವಿಜಯ್. ಥ್ಯಾಂಕ್ ಯು ಸೊ ಮಚ್ ಫಾರ್ ಜಾಯ್ನಿಂಗ್. ಆ್ಯಂಡ್ ಆಫ್ ಕೋರ್ಸ್ ನನ್ನ ಏನು ಹೇಳೋದು, ನಮ್ಮ ಬಾಸ್ ರಾಜೇಶ್ ಕೃಷ್ಣನ್ ಅವರು ಇಲ್ಲಿದ್ದಾರೆ. ನಾವು ಸರಿಗಮಪದಲ್ಲಿ ನಮ್ಮ ಒಡನಾಟ, ಅಲ್ಲಿ ನಮ್ಮದೇ ಒಂದು ಪಯಣ. ಅದರಲ್ಲಿ ಸಂಗೀತ ಉಂಟು, ಅದರಲ್ಲಿ ದೇವರು ಉಂಟು, ಅದರಲ್ಲಿ ಬೇಡದಿರೋ ತಲಹರಟೆ ಉಂಟು, ಅದರಲ್ಲಿ ಕಾಂಗ್ರೆಸ್ ಕಡಲೆಕಾಯಿ ಬೀಜ ಉಂಟು. ಅಲ್ಲ ಸಾರಿ, ಅದಕ್ಕೇನು ಹೇಳ್ತಾರಪ್ಪ ಅದಕ್ಕೆ, ಕಾಂಗ್ರೆಸ್ ಅದ್ರ ಜೊತೆಗೆ ಏನೋ ಬಂದು ಬರುತ್ತೆ, ಒಂದು ಓಕೆ. ಏನಿಲ್ಲ, ಇದೆಲ್ಲ ಬಿಟ್ಟಾಕೋಣ ಈಗ, ದಯವಿಟ್ಟು ಕ್ಷಮಿಸಿ. ನಂದೀಶ್ ಅವರು ನನಗೆ ಹಳೆಯ ಪರಿಚಯ, 30 ವರ್ಷದ ಹಿಂದಿನ ಪರಿಚಯ ಅವರು. ನಾನು ನಂದೀಶು ನ್ಯಾಷನಲ್ ಕೆಡೆಟ್ ಕಾರ್ಪ್ಸ್ 93ರಲ್ಲಿ RD ಪೆರೇಡ್ಗೆ ಹೋಗಿದ್ದೆ. ಅದಾದಮೇಲೆ ನನಗೆ ಭಾಳ ವರ್ಷಗಳ ನಂತರ ಭೇಟಿಯಾಗಿದ್ದು ಬೆಂಗಳೂರು ಗಣೇಶೋತ್ಸವದ ಕಾರ್ಯಕ್ರಮದಲ್ಲಿ. ನಾನು ಕಳೆದ 15-16 ವರ್ಷದಿಂದ ನಂದೀಶು ಮತ್ತು ಅವರ ಒಂದು ಟೀಮ್ ಏನಿದೆ ಅದನ್ನು ನೋಡಿದ್ರೆ ಇಷ್ಟೇ ನಾನು ಹೇಳೋದು, ಇವರೆಲ್ಲರೂ ಹುಟ್ಟಿರೋದೇ ಬೆಂಗಳೂರು ಗಣೇಶೋತ್ಸವ ಮಾಡಲಿಕ್ಕೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಷ್ಟು ಹಗಲು ರಾತ್ರಿ ಶ್ರಮಿಸಿ ಕಷ್ಟಪಟ್ಟು ಈ ಕೆಲಸವನ್ನು ಮಾಡ್ತಾರೆ. ನಾನು ವೈಯಕ್ತಿಕವಾಗಿ ಕಳೆದ 15 ವರ್ಷಗಳಿಂದ ಈ ಒಂದು ವೇದಿಕೆಯಲ್ಲಿ ಪರ್ಫಾರ್ಮ್ ಮಾಡ್ತಾ ಇದ್ದೀನಿ. ಈ ಬಾರಿ ಕೂಡ ಏನಾದ್ರು ಒಂದು ಹೊಸ ಪ್ರಯತ್ನವನ್ನು ಮಾಡಬೇಕು ಅಂತ ಹಲವಾರು ವಿಶೇಷವಾದಂತಹ ಕಾನ್ಸೆಪ್ಟ್ಸನ್ನ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನನ್ನೊಂದಿಗೆ ಅನುರಾಧ ಭಟ್ ಅವರು ಇರ್ತಾರೆ, ಮತ್ತು ಅರುಣ್ ಆ್ಯಂಡ್ ಬ್ಯಾಂಡ್ ಇರುತ್ತೆ. ಹೀಗೆ ಬರುವಂತಹ ಎಲ್ಲ ಪ್ರೇಕ್ಷಕರನ್ನ ರಂಜಿಸುವ ಎಲ್ಲ ಪ್ರಯತ್ನವನ್ನು ನಾವೆಲ್ಲರೂ ಮಾಡ್ತೇವೆ. ತಾವೆಲ್ಲರೂ ತಪ್ಪದೇ ಬನ್ನಿ. ಇಲ್ಲಿ ವಿಶೇಷತೆ ಏನಂದರೆ, ಈ ಬಾರಿ ನ್ಯಾಷನಲ್ ಗ್ರೌಂಡ್ಸಲ್ಲಿ ಮತ್ತೆ ನಾವೆಲ್ಲರೂ ಪರ್ಫಾರ್ಮ್ ಮಾಡ್ತಾ ಇದ್ದೀವಿ. ಬೆಂಗಳೂರು ಗಣೇಶೋತ್ಸವದ ಬಹಳ ದೊಡ್ಡ ಒಂದು ಶಕ್ತಿ ಏನಂದರೆ ಇಲ್ಲಿನ ಪ್ರೇಕ್ಷಕರು. ಕಳೆದ 60 ವರ್ಷ ಈ ಸತಿ 63ನೇ ವರ್ಷ ಅಂದರೆ ನೀವೇ ನೋಡಿ ಎಷ್ಟು ವರ್ಷಗಳು ಇದು ನಡೆದು ಬಂದಿದೆ, ಯಾವ ಮಟ್ಟದಲ್ಲಿ ಪ್ರೇಕ್ಷಕರು ಇದನ್ನು ನಿಲ್ಲಿಸಿಟ್ಟಿದ್ದಾರೆ. ಅವರೇ ಈ ಕಾರ್ಯಕ್ರಮಕ್ಕೆ ಒಂದು ಶಕ್ತಿ ಅಂತ ಹೇಳಬೇಕು. ಹಾಗಾಗಿ ಖಂಡಿತವಾಗಿಯೂ ಇದೊಂದು ದೊಡ್ಡ ಮಟ್ಟದಲ್ಲಿ ಈ ಬಾರಿ ಕೂಡ ನಡೆಯುತ್ತೆ. ತಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಇರಲಿ. ಗಣೇಶನ ಆಶೀರ್ವಾದ. ನಂದು ಭಾಳ ಸುಮಾರು ಹಳೆಯ ಒಡನಾಟ ಬೆಂಗಳೂರು ಗಣೇಶೋತ್ಸವದಲ್ಲಿ. ಫಸ್ಟ್ ಟೈಮಿಂದ ಬೆಂಗಳೂರು ಜನತೆಗೆ ಪಾಪ್ಯುಲಾರಿಟಿ ಸಿಕ್ಕಿದ್ದು ಒಂದು ರೀತಿಯಲ್ಲಿ ಒನ್ ಆಫ್ ದ ಬೆಸ್ಟ್ ಕಾನ್ಸರ್ಟ್ಸ್ ಯಾವ ಇಯರ್ ನಾವು ಬೆಂಗಳೂರು ಗಣೇಶೋತ್ಸವದಲ್ಲಿ ಪರ್ಫಾರ್ಮ್ ಮಾಡುವಾಗ. ನಾನು ಎಷ್ಟೊಂದು ಹಲವಾರು ಇಂಟರ್ವ್ಯೂಗಳಲ್ಲಿ ಹೇಳ್ಕೊಂಡಿದ್ದೀನಿ, ನಿಮ್ಮ ಲೈಫ್ನಲ್ಲಿ ಯಾವುದು ಬೆಸ್ಟ್ ಕಾನ್ಸರ್ಟ್ ಅಂದಾಗ ಐ ಲುಕ್ ಫಾರ್ವರ್ಡ್ ಟು ಬೆಂಗಳೂರು ಗಣೇಶೋತ್ಸವ ಅಂತ. ಸೊ ರಿಯಲಿ ಲುಕಿಂಗ್ ಫಾರ್ವರ್ಡ್ ದಿಸ್ ಇಯರ್ 10th year ನನ್ನ ಪರ್ಫಾರ್ಮೆನ್ಸ್ ಈ ಸತಿ ಬೆಂಗಳೂರು ಗಣೇಶೋತ್ಸವದಲ್ಲಿ. ಸೊ ಇಟ್ಸ್ ಅ ವೆರಿ ವೆರಿ ಸ್ಪೆಷಲ್ ಕಾನ್ಸರ್ಟ್.